ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಚಿಕನ್ ಪುದೀನ ಫ್ರೈ ಮಾಡೋಣ ಆಯಿತಾ. ಅದಕ್ಕೆ ನಾವು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀವಿ. ಅದಕ್ಕೆ ಏನೇನು ಥಿಂಗ್ಸ್ ಬೇಕು, ಐಟಮ್ ಬೇಕು ಎಲ್ಲ ತೊಗೊಂಡಿದ್ದೀವಿ. ಸ್ಟಾರ್ಟ್. ಇವಾಗ ಚಿಕನ್ನ ಅರಿಶಿನ ಪುಡಿ ಹಾಕಿ ತೊಳ್ಕೊಳ್ಳೋಣ ಫಸ್ಟು, ಸರಿನಾ. ಚೆನ್ನಾಗಿ ಎಣ್ಣೆ ಕಾಗಿದೆ. ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಚಿಕನ್ ಹಾಕ್ಕೊಳ್ಳೋಣ, ಸರಿನಾ. ಚಿಕನ್ ಸ್ವಲ್ಪ ಫ್ರೈ ಆಗಬೇಕು, ಆದಮೇಲೆ ಮಸಾಲೆ ಹಾಕಬೇಕು. ಯಾಕಂದರೆ ಫಸ್ಟೇ ಮಸಾಲೆ ಹಾಕ್ಬಿಟ್ರೆ ಬೇಯಲ್ಲ. ಅದಕ್ಕೆ ಚಿಕನ್ ಸ್ವಲ್ಪ ಬೆಂದಮೇಲೆ, ಮುಕ್ಕಾಲು ಭಾಗ ಬೆಂದಮೇಲೆ ಮಸಾಲೆ ಹಾಕಬೇಕು. ಅಷ್ಟರವರೆಗೂ ಸ್ವಲ್ಪ ಬೇಯಬೇಕು. ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೋಬೇಕು. ಅವಾಗ ಅದು ಚೆನ್ನಾಗಿ ಬೇಯುತ್ತೆ. ಹಂಗೆ ಎಣ್ಣೆಲಿ ಬೇಯಲ್ಲ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಮಸಾಲೆ ಹಾಕಬೇಕು. ಮಸಾಲೆ ಹಾಕ್ಬಿಟ್ರೆ ಎಲ್ಲ ತಳ ಹಿಡಿದ್ಬಿಡುತ್ತೆ. ಅದಕ್ಕೆ ನೀರು ಹಾಕಿ ಬೇಯಿಸ್ಕೋಬೇಕು, ಆಯಿತಾ. ಒಂದು 5 ನಿಮಿಷ ಬೇಯಲಿ. ಚಿಕನ್ ಬೆಂದಿದೆ, ಮುಕ್ಕಾಲು ಭಾಗ ಬೆಂದಿದೆ. ಇವಾಗೆಲ್ಲ ಮಸಾಲೆ ಹಾಕ್ಕೊಳ್ಳೋಣ, ಆಯಿತಾ. ಮೊದಲಿಗೆ ಇದು ಅಂಗಡಿದು ಚಿಕನ್ ಮಸಾಲೆ, ಆಯಿತಾ. ಇದು ಒಂದು 3 ಸ್ಪೂನ್ ಅಷ್ಟಿದೆ. ಮಸಾಲೆ ಯಾಕೆ ಹಾಕ್ಬಾರ್ದು ಫಸ್ಟೇ ಅಂದರೆ ಚಿಕನ್ನು ಬೇಯಲ್ಲ. ಇದು ಖಾರದ ಪುಡಿ, ಬರೀ ಅಚ್ಚ ಖಾರದ ಪುಡಿ ಒಂದು ಸ್ಪೂನು. ಮತ್ತು ಇದು 1 ಸ್ಪೂನು ಧನಿಯಾ ಪುಡಿ, ಆಯಿತಾ. ಉಪ್ಪು ಅದರಲ್ಲಿ ಇರುತ್ತೆ ಮಸಾಲೆಯಲ್ಲಿ ಸ್ವಲ್ಪ, ಅದರಿಂದ ನಾವು ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು ಉಪ್ಪು. ಒಂದು 1/4 ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತು ಚಿಕನಲ್ಲಿ ಕಾಲಿದೆ ಅಂದ್ಕೋಬೋದು ನೀವು. ನನಗೆ ಕಾಲು ಅಂದರೆ ತುಂಬ ಇಷ್ಟ. ಅದಕ್ಕೆ 4 ಕಾಲು ಎಕ್ಸ್ಟ್ರಾ ಅಂಗಡಿಯವ್ರಿಗೆ ಹೇಳ್ಬಿಟ್ಟು ಹಾಕ್ಸ್ಕೊಬಂದಿದ್ದೀನಿ, ಆಯಿತಾ. ಮತ್ತು ಇನ್ನೊಂದೇನೆಂದರೆ ನನಗೆ ಬೇಯಿಸಿರೋ ಮೊಟ್ಟೆನೂ ಅಷ್ಟೇ ಚಿಕನ್ ಜೊತೆ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ. ಅದರಿಂದ ಅದು 4 ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ. ಇದು ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ಚಿಕನ್ನೇ ಬೇಕಾದ್ರೂ ಮಾಡ್ಕೋಬೋದು. ಇದು ನನಗೆ ಇಷ್ಟ ಅಂತ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದೊಂದು ಸ್ವಲ್ಪ ಮಸಾಲೆ ಎಲ್ಲ ಬೇಯಲಿ, ಆಮೇಲೆ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಸರಿನಾ. ಇವಾಗ ಎಲ್ಲ ರೆಡಿಯಾಗಿದೆ, ಎಲ್ಲ ಬೆಂದಿದೆ. ಇವಾಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟ್ ಹಾಕ್ಬಿಡೋಣ. ಅದು ಲಾಸ್ಟಲ್ಲ ಯಾಕೆ ಹಾಕೋದು ಅಂದರೆ ಪುದೀನ ಫ್ಲೇವರು ಹಂಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋವಾಗ. ಇವಾಗ ಮೊಟ್ಟೆನೂ ಹಾಕ್ಬಿಡೋಣ ಫ್ರೆಂಡ್ಸ್. ಮೊಟ್ಟೆಗೂ ಇದೆಲ್ಲ ಮಸಾಲೆ ಎಲ್ಲ ಮೆತ್ಕೊಂಡಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ, ಅದರಿಂದ ನಾನು ಹಾಕ್ತಾಯಿದ್ದೀನಿ. ನೀವು ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ.
ಆಗಿದೆ, ಎಲ್ಲ ರೆಡಿ ಆಗಿದೆ. ಅಷ್ಟೇ, ಮುಚ್ಚಿಟ್ಬಿಡೋಣ. ಒಂದು 5 ನಿಮಿಷ ಬಿಟ್ಟು ಊಟ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಟೇಸ್ಟ್ ಮಾಡೋಣ ಚಿಕನ್ ಹೆಂಗಿದೆ ಅಂತ ತಿನ್ನೋಣ ಬನ್ನಿ. ಬನ್ನಿ. ಸೂಪರ್.